ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕಡಲೆಬೇಳೆ ಪಾಯಸ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾ ಇಲ್ಲಿ ಒಂದು ವಾಟಿ ಕೊಬ್ಬರಿ ತೊಗೊಂಡಿನಿ ತುರಿದು ಸಣ್ಣ, ಒಂದು ವಾಟಿ ಬೆಲ್ಲ, ಒಂದು ವಾಟಿ ಕಡಲೆಬೇಳೆ ತೊಗೊಂಡಿನಿ, ಇಲ್ಲಿ ಒಂದು ವಾಟಿ ಹಾಲು ತೊಗೊಂಡಿನಿ, ಮತ್ತು ಸಣ್ಣದಾಗಿ ಹೆಚ್ಚಿದ ಬಾದಾಮ, ಸಣ್ಣದಾಗಿ ಹೆಚ್ಚಿದ ಗೋಡಂಬಿ, 2 ಏಲಕ್ಕಿ, 1 ಸ್ಪೂನ್ ಗಸಗಸೆ ತೊಗೊಂಡಿನಿ. ಇನ್ನು ಯಾವ ಥರ ಮಾಡೋದನ್ನು ನೋಡೋಣ್ರಿ. ಈ ಕಡಲೆಬೇಳೆ ಪಾಯಸ ಮಾಡೋಕ್ಕೆ 1 ವಾಟಿ ಕಡಲೆಬೇಳೆನ ನಾನು ತೊಳ್ಕೊತೀನಿ, ಒಂದು 2 ಸತಿ ತೊಳ್ಕೊತೀನಿ. 2 ಸತಿ ಒಂದು ಬೌಲ್ದಾಗ ಹಾಕ್ಕೊಂಡು ಕಡಲೆಬೇಳೆ ತೊಳ್ಕೊತೀನಿ. ಈಗ ನಾನು 1 ವಾಟಿ ಕಡಲೆಬೇಳೆನ 2 ಸತಿ ತೊಳ್ಕೊಂಡೀನಿ. ಇನ್ನು ಕುಕ್ಕರ್ದಾಗ ಒಂದು 3 ಸಿಟಿ ಮಾಡ್ಕೊಂಡೀನಿ, ಹಣ್ಣು ಕುದಿಸ್ಕೊಂಡು ಕುಕ್ಕರ್ದಾಗ ಹಾಕ್ಕೋತೀನಿ. ನಾನು 3 ಸಿಟಿ ಇದನ್ನ ಬರ್ಸ್ಕೊತೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ, ಬೇಗ ಬೇಯ್ತಾವೆ. ನಾ 1 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ, ಬೇಗ ಬೇಯ್ತಾವಲ್ಲ ಇವ. ಕಡಲೆಬೇಳೆ 3 ಸಿಟಿ ಮಾಡಿಸ್ಕೊಂಬಂದೀವಿ, ಹಣ್ಣು ಕುದ್ದೈತಿ ಕಡಲೆಬೇಳೆ. ಈಗ ಒಂದು ಗ್ಯಾಸ್ ಮೇಲೆ ನಾನು ಕಡಾಯಿ ಇಟ್ಕೊಂಡೀನಿ, ಅದ್ರೊಳಗೆ ಇದನ್ನು ಹಾಕ್ಕೋತೀನಿ. ಅನ್ನ ಕುದಿಬೇಕು, ಇದು ಒಂದು 5 ನಿಮಿಷ ಕುದೀಲಿ. ಈಗ ಒಂದು 5 ನಿಮಿಷ ಕುದಿ ಬಂದೈತಿದೆ, ಗಟ್ಟಿ ಹಾಕೋದು ಬಂದೈತಿ. ನಾ ಈಗ 1 ವಾಟಿ ಬೆಲ್ಲ ಹಾಕ್ಕೋತೀನಿ. ಇದ್ರೊಳಗೆ ಸ್ವೀಟ್ ನೋಡ್ಕೊಂಡು ಹಾಕೋರಿ ನೀವು ಬೆಲ್ಲ. ನಾ 1 ವಾಟಿ ಹಾಕ್ಕೊಂಡೀನಿ. ನೀವು ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೋರಿ, ಇಲ್ಲ ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕೋರಿ. ನಿಮ್ಗೆ ಟೇಸ್ಟಿಗೆ ನೋಡ್ಕೊಂಡು ನೀವು ಹಾಕ್ಕೋರಿ. ಇದು ಬೆಲ್ಲ ಕರಗಬೇಕಿದೆ, ಬೆಲ್ಲ ಕರಗಿತಿದ್ರಾಗ ಈಗ 1 ವಾಟಿನ ಹಾಲು ಹಾಕೋತೀನಿ. ನೀವು ಯಾವ ಕಪ್ಲೆ ಮಾಡ್ತೀರಿ ನೋಡ್ರಿ, ಅದ್ರ ಮೆಜರ್ಮೆಂಟ್ಲೆ ನಿಮ್ಗೆ ಹಾಲು ನೋಡ್ಕೊಂಡು ಹಾಕೋರಿ. ಹಾಲು ಆರಿದಿರ್ಲಿವ, ಬೆಲ್ಲ ಹಾಕಿದ್ದಾನಂತೆ ಗಟ್ಟಿ ಇದು ಹಾಕತಿ, ಒಡಿತಿತ್ತಿದ್ದೆ. ನಾನು ಅದಕ್ಕೆ ಒಂದು 2-3 ಸ್ಪೂನ ಕೊಬ್ಬರಿ ತುರಿದು ಹಾಕ್ಕೋತೀನಿ. ಒಣ ಕೊಬ್ಬರಿ ಐತಿದೆ, ಕೊಬ್ಬರಿ ಯಾಕಂದ್ರೆ ರುಚಿ ಮಸ್ತ್ ಬರ್ತೈತಿ. ನಾನು 1 ಸ್ಪೂನ್ ಇದಕ್ಕೆ ಗಸಗಸೆ ಹಾಕ್ಕೋತೀನಿ. ಗಟ್ಟಿ ಹಾಕೋತಿ ಬರ್ತೈತಿ, ಕೈ ಆಡಿಸ್ಕೊತಿರ್ಬೇಕು. ನಾನು 2 ಸ್ಪೂನ್ ತುಪ್ಪ ತಗೋತೀನಿ. ಈಗ ಬಾದಾಮ್ ಹಾಕೋತೀನಿ, ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದ. ಹೀಗೆ ಸಣ್ಣದಾಗಿ ಕಟ್ ಮಾಡಿದ ಗೋಡಂಬಿ ಹಾಕೋತೀನಿ. ಇದು ಹುರಿದದ್ದು ರೆಡಿ ಆಗೈತಿ. ಇದನ್ನ ನಾನು ಪಾಯಸಕ್ಕೆ ಬಾದಾಮ ಅದೆಲ್ಲ ತುಪ್ಪದಾಗ ಹುರಿದದ್ದ ಗೋಡಂಬಿ ಇದನ್ನ ಹಾಕೋತೀನಿ. ನಾನು ಇದಕ್ಕೆ 1-2 ಏಲಕ್ಕಿ ಹಂಗೆ ಹಾಕಿಬಿಡ್ತೀನಿ, ಸ್ವಲ್ಪ ಜಜ್ಜಿ. ಇದು ರೆಡಿ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡು ನಾನು ಒಂದು ಬೌಲ್ದಾಗ ತಗೋತೀನಿ. ಮಸ್ತ್ ಕಡ್ಲಿಬೇಳೆ ಪಾಯಸ ರೆಡಿ ಆಗೈತಿ. ಸ್ಮೆಲ್ ಮಸ್ತ್ ಬರತೈತಿ. ದೇವ್ರಿಗೆ ಪ್ರಸಾದಕ್ಕೆ ಎಲ್ಲ ಮಾಡಕ್ಕೆ ನಡಿತೈತಿ. ಯಾರ ಗೆಸ್ಟ್ ಬಂದ್ರಂದ್ರೆ ಪಟ್ನ 10 ನಿಮಿಷದಾಗ ಈಗ ರೆಡಿ ಆಕತ್ ಕಡ್ಲಿಬೇಳೆ ಪಾಯಸ. ನಾವು ಯಾವ ಥರ ಮಾಡಿದನ್ನು ನೋಡ್ಕೊಂಡ್ ಬಂದಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಧನ್ಯವಾದ.